ಹಾಯ್ ಎಲ್ರಿಗೂ ವೆಲ್ಕಮ್ ಹೊಸ ವೀಡಿಯೋಗೆ. ಇವತ್ತು ನಾನು ಹೇಳ್ದಂಗೆ ಹಳೆ ಬ್ಲಾಗಲ್ಲಿ ಮೈನ್ ಲೈನ್ ಚಾನೆಲಿಂದ ನೋಡಿ ಫುಡ್ ಬಂದಿದೆ. ಸೊ ಇವತ್ತು ಫುಡ್ ರಿವ್ಯೂ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಬನ್ನಿ ಅನ್ಬಾಕ್ಸ್ ಮಾಡೋಣ ಏನಿದೆ ಅಂತ. ಅಮ್ಮ ತಂದ್ಕೊಟ್ಟಿದ್ದು ಮೈನ್ ಲೈನ್ ಚಾನೆಲ್ ಕಾಣುತ್ತೆ. ಗೊತ್ತಿಲ್ಲ ಏನಿದೆ ನಾನು ಆರ್ಡರ್ ಮಾಡಿಲ್ಲ, ಅಮ್ಮ ತಗೊಂಡಿದ್ದು. ಸೊ ನೋಡೋಣ. ಎರಡು ಅಲ್ಯೂಮಿನಿಯಂ ಫಾಯಿಲಲ್ಲಿ ಕೊಟ್ಟಿದ್ದಾರೆ. ಇದು ಸಾಸ್ ಇರಬೇಕು. ಇದೊಂದಿದೆ, ಎರಡು ಐಟಮ್ ಮತ್ತು ಲಾಸ್ಟ್ ಐಟಮ್, 3 ಐಟಮ್ ಆಯಿತು. ಸೊ ಯಾವ್ದಾದ್ರು ಏನು ಅಂತ ತೋರಿಸ್ತೀನಿ ಬನ್ನಿ. ಓಕೆ, ಇದು ಮೈನ್ ಲೈನ್ ಚೈನ್, ಅದು ವೆಜ್ ಹಕ್ಕಾ ನೂಡಲ್ಸ್ ಅಂತ ಕಾಣ್ಬೋದು. ವೆಜ್ ಹಕ್ಕಾ ನೂಡಲ್ಸ್ ಇದು ಸ್ಪೈಸಿ ಡ್ರ್ಯಾಗನ್ ಫ್ರೈಡ್ ರೈಸ್ ಅಂತ ನೋಡಿ. ಮೈನ್ ಲೈನ್ ಚೈನ್ ಸ್ಪೈಸಿ ಡ್ರ್ಯಾಗನ್ ಫ್ರೈಡ್ ರೈಸ್. ಡ್ರ್ಯಾಗನ್ ಫ್ರೈಡ್ ರೈಸ್ನ ಬೆಂಕಿ ಬರ್ತಾ ಇದೆ ಆ ಥರ ಅನಿಸ್ತಿದೆ. ಇದು ಬ್ಲೂ ಪೀ ಆ್ಯಂಡ್ ಸ್ಪೈಸಿ ಆಸ್ಪೆರಾಗಸ್ ಡಂಪ್ಲಿಂಗ್ಸ್. ಬ್ಲೂ ಪೀ ಆ್ಯಂಡ್ ಸ್ಪೈಸಿ ಆಸ್ಪೆರಾಗಸ್ ಡಂಪ್ಲಿಂಗ್ಸ್ ಅಂದರೆ ಮೋಮೋಸ್ ಅಂತ. ಸೊ ಇದು 3 ಐಟಮ್ ಏನು ಬಂದಿದೆ ಎಲ್ಲ ವೆಜ್ಜೇ, ನಾನ್ ವೆಜ್ ಯಾವುದೂ ಇಲ್ಲ. ಸೊ ಸ್ವಲ್ಪ ಡಿಸಪಾಯಿಂಟ್ ಮಾಡೋಕ್ಕಾಗಲ್ಲ. ಸೊ ಟೇಸ್ಟ್ ಮಾಡೋಣ. ಸೊ ಇವಾಗ ಒಂದೊಂದನ್ನೇ ಟೇಸ್ಟ್ ಮಾಡೋಣ ಅಂತ ರೆಡಿಯಾಗಿದ್ದೀನಿ. ಫೋರ್ಕ್ ಇದೆ, ಸ್ಪೂನ್ ಇದೆ, ಇದು ಚೈನಾದ ಇದನ್ನು. ಸೊ ಯಾವುದು ಸ್ಟಾರ್ಟ್ ಮಾಡೋಣ? ಫಸ್ಟ್ ಗೈಸ್ ನೂಡಲ್ಸ್ಗೆ ಹೋಗೋಣ ಅಂತ. ವೆಜ್ ಹಕ್ಕಾ ನೂಡಲ್ಸ್ಗೆ ಹೋಗ್ತಿದ್ದೀನಿ, ಕಾಣ್ಬೋದು ನಿಮಗೆ. ಇದೊಂದು ASMR ಮತ್ತು ಮುಕ್ಬಾಂಗ್ ಥರನೂ ಆಗುತ್ತೆ ವಿಡಿಯೋ, ಹೇಳೋಕ್ಕಾಗಲ್ಲ. ಯಾಕೆಂದರೆ ನಾನು ಯಾವುದೇ ರೀತಿ ಸಾಂಗ್ಸಿನ ಹಾಕಕ್ಕೆ ಹೋಗಲ್ಲ. ಸೊ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಗೈಸ್, ಈ ವೆಜ್ ಹಕ್ಕಾ ನೂಡಲ್ಸು ನಾನು ಒಂದ್ಸಲ ಸಿಂಗಾಪುರ್ಗೆ ಹೋದಾಗ ಟೇಸ್ಟ್ ಮಾಡಿದ್ದೆ ಒಂದು ನೂಡಲ್ಸ್ನ ಏರ್ಪೋರ್ಟಲ್ಲಿ. ಆ ಥರ ಇದೆ ಸ್ಮೆಲ್ಲೆಲ್ಲ. ಸೊ ಕಾಣಿಸ್ಬೋದು, ಟೇಸ್ಟ್ ಮಾಡಿ ನೋಡೋಣ. ಚಿಕನ್ ಚೆನ್ನಾಗಾಗ್ತಿತ್ತು, ಬಟ್ ಚಿಕನ್ ಅಲ್ವಲ್ಲ, ಬಟ್ ಇಟ್ಸ್ ಫೈನ್. ಅದೇ ಟೇಸ್ಟ್ ಪರ್ಫೆಕ್ಟ್ ಇದೆ. ಟೇಸ್ಟ್ ಮಾತ್ರ ಟೇಸ್ಟ್ ಆಫ್ ಟಿಬೆಟ್ಗಿಂತ ಮೈನ್ ಲೈನ್ ಚೈನಾ ತುಂಬ ಚೆನ್ನಾಗಿದೆ ಆ್ಯಸ್ ಪರ್ ನನಗೆ ಗೊತ್ತಿರೋಂಗೆ. ಇದೇನು ಸ್ವಲ್ಪ ತೆಗೆದು ನೋಡೋಣ ಬನ್ನಿ ಇವಾಗ. ಇವಾಗ 3 ಕೊಟ್ಟಿದ್ದಾರೆ ಚಿಕ್ಕ ಸಾಸ್ಗಳನ್ನ. ಏನಿದು? ಲೀಕ್ ಆಗ್ತಾ ಇದೆ. ಚೆಲ್ಲೋಗ್ಬಿಟ್ಟಿದೆ ಗೈಸ್. ಸೋಯಾ ಸಾಸ್ ಕೊಟ್ಟಿದ್ದಾರೆ, ಲೀಕ್ ಆಗಿಬಿಟ್ಟಿದೆ. ಪ್ಲಸ್ ವಿನೇಗರ್ ಇದೆ, ಸೋಯಾ ಸಾಸ್ ಇದೆ, ವಿನೇಗರ್ ಇದೆ, ಮತ್ತು ಚಿಲ್ಲಿ ಸಾಸ್ ಇದೆ. ಸೋಯಾ ಸಾಸ್ ಫುಲ್ ಲೀಕ್ ಆಗಿಬಿಟ್ಟಿದೆ. ಕಾಣಿಸ್ಬೋದು ನಿಮಗೆ, ಕಾಣಿಸಲ್ಲ ಮೋಸ್ಟ್ಲಿ, ಫುಲ್ ಲೀಕ್ ಆಗಿಬಿಟ್ಟಿದೆ. ಸೊ ಇಲ್ಲೇ ಸಿಂಕ್ ಇದೆ, ಇಲ್ಲೇ ಹ್ಯಾಂಡ್ ವಾಶ್ ಮಾಡಿಬಿಟ್ಟು ಇದೊಂದು ಸಾಸ್ ಇದೆಯಲ್ಲ, ಇದೆಲ್ಲ ಎತ್ಕೊಂಡು ತಿಂದ್ಬಿಡ್ತೀನಿ. ಇದು ಆ್ಯಕ್ಚುಲಿ ಯಾವ ಥರ ಸಾಸ್ ಅಂದರೆ ಚಿಲ್ಲಿ ಫ್ಲೇಕ್ಸ್ ಮತ್ತು ಆರ್ಗ್ಯಾನೋ ಇರ್ತದೆ, ಅದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಟೊಮೆಟೊ ಸಾಸ್ ಒಳಗಡೆ ಬ್ಲೆಂಡ್ ಮಾಡಿರ್ತಾರೆ. ಸೊ ಫ್ಲೇವರ್ ಚೆನ್ನಾಗಿರುತ್ತೆ ಮೋಸ್ಟ್ಲಿ. ಟೇಸ್ಟ್ ಮಾಡೋಣ. ಸೊ ಓಪನ್ ಮಾಡಿದ್ದೀನಿ ಇವಾಗ. ಸಖತ್ತು ಹಾಟ್ ಆಗಿಬಿಡುತ್ತೆ, ಸ್ಮೆಲ್ ಮಾತ್ರ ಸ್ಪೈಸಿ ಅನಿಸ್ತಾ ಇದೆ. ಬಟ್ ಟೇಸ್ಟ್ ಮಾಡೋಣ. ನೂಡಲ್ಸ್ ಸಾಸ್ ಕೈ ಇಟ್ಕೊಂಡ್ಬಿಡ್ತೀನಿ, ಫುಲ್ ಡಿಪ್ ಮಾಡಿಬಿಟ್ಟಿದ್ದೀನಿ. ದಿ ಬೆಸ್ಟ್ ಕಾಂಬೋ ವೆಜ್ ಹಕ್ಕಾ ನೂಡಲ್ಸ್ಗೆ. ಈ ಸಾಸ್ ಸಕಾಗಿದೆ, ತುಂಬ ಚೆನ್ನಾಗಿದೆ. ಇನ್ನೊಂದು ಸ್ಪೂನ್ ತಿಂದ್ಬಿಡ್ತೀನಿ ಅದಕ್ಕೋಸ್ಕರ. ಸಾಸ್ ಮತ್ತು ಅಲ್ಟಿಮೇಟ್ ಆಗಿದೆ ಗೈಸ್. ಆ ಸ್ಪೈಸಿನೆಸ್ ಮತ್ತು ಟ್ಯಾಂಗಿನೆಸ್ ಇದೆಯಲ್ಲ,
ದಿ ಬೆಸ್ಟ್. ಸೊ ಸಾಸ್ನ ಇವಾಗ ಕ್ಲೋಸ್ ಮಾಡಿಬಿಟ್ಟು ಪಕ್ಕಕ್ಕೆ ಇಡ್ತಾಯಿದ್ದೀನಿ. ಇದು ಅಷ್ಟೇ, ಈ ಬಾಕ್ಸಲ್ಲಿ ಸೇಮ್ ಇದೆ, ಸೊ ಅದು ಓಪನ್ ಮಾಡೋಕ್ಕಾಗಲ್ಲ. ಇವಾಗ ಇದು ಕವರ್ ಇದೆ, ಓಕೆ ಹಿಂಗೆ ಇರಲಿ. ಇನ್ನು ಸೈಡಿಗೆ ಇಟ್ಬಿಟ್ಟು ಇವಾಗ ನೆಕ್ಸ್ಟ್ ಡಿಶ್ ಹೋಗೋಣ. ಅದಕ್ಕೆ ಮುಂಚೆ ಕೈ ತೊಗೊಳ್ತೀವಿ. ಓಕೆ, ನೆಕ್ಸ್ಟ್ ಡಿಶ್ ಬಂದುಬಿಟ್ಟು ನಮ್ಮದು ಓಕೆ ಸ್ಪೈಸಿ ಡ್ರ್ಯಾಗನ್ ಫ್ರೈಡ್ ರೈಸ್ ಟ್ರೈ ಮಾಡ್ತಿದ್ದೀನಿ. ಡಿಮ್ಸಮ್ಸ್ನ ಲಾಸ್ಟ್ ಇಟ್ಕೊಳ್ತೀನಿ. ಡಿಮ್ಸಮ್ಸ್ ಡಂಪ್ಲಿಂಗ್ಸ್ ಆರ್ ಮೋಮೋಸ್ ಏನಾದ್ರು ಆಯಿತು. ಸೊ ಇವಾಗ ಪ್ಲೀಸ್ ಇಲ್ಲೇನೋ ಇದೆ ನೋಡಿ, ಡಿಸ್ಕ್ಲೇಮರ್ ಹಾಕ್ಬಿಟ್ಟಿದ್ದಾರೆ. Mainland China does not take any responsibility for any food consumed outside its premises. The guest must use their own discretion on the consumption of this food once it has left the restaurant premises. ಯಾರು ಬೇರೆ ಕಂಟ್ರಿ ಹೋದಂಗೆ ಆಗ್ಬಿಡ್ತು, ಅಷ್ಟೊಂದು ಕಂಡೀಷನ್ಸ್ ಆಗ್ತಿದೆ. ಸೊ ಸ್ಪೈಸಿ ಡ್ರ್ಯಾಗನ್ ಫ್ರೈಡ್ ರೈಸ್ ಇದು ಅಷ್ಟೇ ವೆಜ್. ಸಖಾಗಿದೆ, ತುಂಬ ಚೆನ್ನಾಗಿದೆ, ಸ್ಮೆಲ್ ಮಾತ್ರ ಕಾಣ್ಬೋದು. ಸೊ ಫಸ್ಟ್ ಟೇಸ್ಟ್ ಮಾಡೋದು ಬರೀದು, ಆಮೇಲೆ ಸಾಸ್ ಜೊತೆ ಟ್ರೈ ಮಾಡೋಣ. ಸ್ಪೂನ್ಫುಲ್ ಗೈಸ್. ಇದು ಹೆಂಗಿದೆ ಅಂದರೆ ಸ್ವೀಟ್ ಕಾರ್ನ್ ಡಾಮಿನೇಟ್ ಮಾಡಿದೆ ಟೇಸ್ಟು, ಮತ್ತು ಸ್ಪ್ರಿಂಗ್ ಆನಿಯನ್ಸ್ ಹಾಕಿದೆ. ತುಂಬ ಸ್ಪ್ರಿಂಗ್ ಆನಿಯನ್ಸ್ ಸಕಾಲ ಬರುತ್ತೆ ಟೇಸ್ಟ್ ಮಾತ್ರ. ಬಟ್ ನಂಗೆ ಅಷ್ಟು ಇಷ್ಟ ಆಗಿದೆ, ಯಾಕೆಂದರೆ ನಾನು ಅಷ್ಟೊಂದು ಕಾರ್ನ್ ಇಷ್ಟಪಡಲ್ಲ. ಇವಾಗ ಆ ಅಲ್ಟಿಮೇಟ್ ಸಾಸ್ ಇದೆ ಟೇಸ್ಟ್ ಟ್ರೈ ಮಾಡೋಣ, ಟೇಸ್ಟಿಂಗ್ ಇರುತ್ತೆ ಅಂತ. ಒಂದು ಸ್ಪೂನ್ಫುಲ್ ಮತ್ತು ಸ್ವಲ್ಪ ಸಾಸ್ ಹಾಕೊಂಡಿದ್ದೀನಿ. ಅಲ್ಟಿಮೇಟ್ ಸಾಸೇ ಗೇಮ್ ಚೇಂಜರ್. ಇನ್ನೊಂದು ಸ್ಪೂನ್ ತಿಂದ್ಬಿಡ್ತೀನಿ. ಬಟ್ ನನಗೆ ಗೊತ್ತಿರೋಂಗೆ ಚೈನೀಸ್ ತುಂಬ ಸ್ಪೈಸಿ ಫುಡ್ ತಿಂತಾರೆ ಅಂತ, ಬಟ್ ಈ ಸ್ಪೈಸಿ ಇಲ್ಲ ಅಷ್ಟೊಂದು. ಈ ಡ್ರ್ಯಾಗನ್ ಫ್ರೈಡ್ ರೈಸ್ ಅಂತ ಅದ್ರ ಮೇಲೆ ಬರೆದ್ಬಿಟ್ಟು ಯಾರು ಬೇರೆ ಸಕ್ಕ ಸ್ಪೈಸಿ ಇರುತ್ತೆ. ಪಕ್ಕದಲ್ಲಿ ಮಿಲ್ಕ್ ಕುಡ್ಕೊಳ್ಳಿ ಅಂತ ಹಾಕಿ ಕುಡ್ಕೊಂಡು ಕುಡಿಬೇಕು, ಯಾಕೆಂದರೆ ಮಿನಿಮೈಸ್ ಮಾಡೋಕ್ಕೆ ಅಂತ. ಬಟ್ ಹಂಗೆಲ್ಲ ಇಲ್ಲ, ಅಲ್ಟಿಮೇಟ್ ಆಗಿದೆ, ತುಂಬ ಚೆನ್ನಾಗಿದೆ. ಮೇಯ್ನಾಗೆ ಆ ಸ್ಪ್ರಿಂಗ್ ಆನಿಯನ್ಸ್ ಮತ್ತು ಡಾಮಿನೇಟ್ ಮಾಡ್ತಾಯಿದ್ರು ಸ್ವೀಟ್ ಕಾರ್ನ್. ಸೊ ಇದು ಹಿಂಗಿರಲಿ, ಲೆಟ್ಸ್ ಮೂವ್ ಟು ನೆಕ್ಸ್ಟ್ ಫುಡ್. ಚೆಲ್ಕೊಂಡು ತಿಂದ್ಬಿಟ್ಟಿದ್ದೀನಿ ಎರಡು. ಸೊ ಇದು ನನ್ನ ಲೈಫಲ್ಲಿ ಅವೆಲ್ಲ ಟ್ರೈ ಮಾಡಿದೆ, ಬಟ್ ಇದನ್ನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಇದು ಮಲೇಷಿಯನ್ ಇದರಲ್ಲಿತ್ತು, ಫುಡ್ ಸ್ಟ್ರೀಟಲ್ಲಿತ್ತು, ಲಂಕಾವಿ ಫುಡ್ ಸ್ಟ್ರೀಟಲ್ಲಿ. ಬ್ಲೂ ಪೀ ಆ್ಯಂಡ್ ಸ್ಪೈಸಿ ಆಸ್ಪರಾಗಸ್ ಡಿಮ್ಸಮ್ಸ್ ಅಂತ. ಮೋಮೋಸ್ ಎಲ್ಲ ತಿಂದಿರ್ತೀರ, ನೀವು ತಿಂದಿರ್ತೀನಿ, ನಾನು ತಿಂದಿರ್ತೀನಿ, ಎಲ್ಲ ಥರ ತಿಂದಿರ್ತೀವಿ. ಸ್ಟೀಮ್ಡ್ ಆಗಲಿ, ಫ್ರೈಡ್ ಆಗಲಿ, ಬಾಯ್ಲ್ಡ್ ಆಗಲಿ, ಏನಾರಾಗಲಿ. ಬಟ್ ಇದು ಆಸ್ಪರಾಗಸ್ ಮೋಮೋಸು. ಮತ್ತು ಹೆಂಗಿದೆ ನೋಡಿ, ಅವತಾರ್ ಮೂವಿ ನೋಡಿದ್ರೆ ನೋಡ್ತೀನಿ ಸಡನ್ನಾಗಿ ಕಾಣುತ್ತಲ್ಲ, ಫುಲ್ ಬ್ಲೂ ಮೋಮೋಸು, ಫುಲ್ ಬ್ಲೂ. ಮೈ ಗಾಡ್. ಸೊ ನಾನು ಇವಾಗ ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಟೇಸ್ಟ್ ಮಾಡೋಣ ಅಂತ. ಒಂದು ಟೇಸ್ಟ್ ಮಾಡಿ ನೋಡ್ತೀನಿ ಫಸ್ಟು. ಆ ಟೆಕ್ಸ್ಚರ್ ನೋಡಿ, ಅವ್ರು ಮಾಡೋ ಡಿಸೈನ್ಸ್ ಎಲ್ಲ ಹೆಂಗಿದೆ ಅಂತ ಕಾಣ್ಬೋದಲ್ಲ, ಸಹ ಇದೆಯಲ್ಲ, ಆ ಫ್ಲವರಿ ಲೀವ್ಸ್ ಥರ. ಆಸ್ಪರಾಗಸ್ ಸ್ಮೆಲ್ ಗೈಸ್. ನಾನು ಆಸ್ಪರಾಗಸ್ಗೆ ಸ್ವಲ್ಪ ಅಲರ್ಜಿಕ್ಕು, ಬಟ್ ಇಟ್ಸ್ ಫೈನ್. ನೋಡೋಣ, ಟೇಸ್ಟ್ ಮಾಡೋಣ. ಫಸ್ಟ್ ಬೈಟ್, ಸೆಕೆಂಡ್ ಬೈಟ್ ಎಲ್ಲ ಡೈರೆಕ್ಟ್ ಸಾಸ್ ಜೊತೆ ಇಟ್ಕೊಬಿಡ್ತೀನಿ. ಅದೇ ನಮ್ಮದು ಸಿಗ್ನೇಚರ್ ಸಾಸ್ ಇದೆ. ಅಲ್ಟಿಮೇಟ್. ಬಟ್ ಸ್ಲೈಟಾಗೆ ಫಿಶಿ ಆರ್ಡರ್ ಬರ್ತದೆ, ಫಿಶಿ ಆರ್ಡರ್ ಥರ ಸ್ಮೆಲ್ ಥರ. ಬಟ್ ಇಟ್ಸ್ ವೆಜ್ ಅಲ್ಲ, ವೆಜ್ ಆದರೂ ಸ್ವಲ್ಪ ಫಿಶಿ ಬರ್ತದೆ. ಯಾಕೆ ಫಿಶಿ ಬರುತ್ತೆ ಅಂತಂದರೆ ಆಸ್ಪರಾಗಸ್ ಸ್ಮೆಲ್ ಅದು. ಸೊ ಸಾಸ್ ಜಾಸ್ತಿ ಇಟ್ಕೋಬೇಕು ಅದನ್ನು ಬ್ಯಾಲೆನ್ಸ್ ಮಾಡೋಕ್ಕೋಸ್ಕರ. ಬಟ್ ಚೆನ್ನಾಗಿದೆ, ಬಟ್ ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಆ್ಯಸ್ ಆಫ್ ನಾವು ಒಂದು ಸಾಕು. ಸೊ ನೀವು ಕೇಳ್ಬೋದು ಇವು ಮೂರಲ್ಲಿ ಯಾಕೆ ಇಷ್ಟ ಆಗ್ತದೆ ಅಂತ. ನನಗೆ ಫಸ್ಟ್ ಫೇವ್ರೇಟ್ ರೇಟಿಂಗ್ಸ್ ಕೊಡೋದು ವೆಜ್ ಹಕ್ಕಾ ನೂಡಲ್ಸ್ಗೆ. ತುಂಬ ಅಲ್ಟಿಮೇಟ್ ಆಗಿದೆ ಫ್ಲೇವರು, ಫುಲ್ಲು ಮಿನಿಮಲ್ ಆಗಿದೆ, ಎಲ್ಲ ಏಜವ್ರಿಗೂ ತಿನ್ನಂಗೆ ಅನಿಸ್ಬೋದು. ಯಾಕೆಂದರೆ ಸಖತ್ತು ಫ್ಲೇವರ್ಫುಲ್ ಮತ್ತು ಲೆಸ್ ಸ್ಪೈಸಿ ಇದೆ. ಅಲ್ಟಿಮೇಟ್. ಇದಕ್ಕೆ ನಾನು ಕೊಡಬೇಕಂದ್ರೆ ರೇಟಿಂಗ್ಸು 9.5 ಕೊಡ್ತೀನಿ. ಸೊ ನೆಕ್ಸ್ಟ್ ಬಂದುಬಿಟ್ಟು ಸ್ಪೈಸಿ ಡ್ರ್ಯಾಗನ್ ಫ್ರೈಡ್ ರೈಸ್ ಅಂತ. ಆ ಹೆಸರು ಪ್ರಕಾರ ಕೇಳಿದ್ದು ನಾನು. ಆಮೇಲೆ ಅದ್ರ ಮೇಲೆ ಡಿಸ್ಕ್ಲೇಮರ್ ಹಾಕೋದೆಲ್ಲ ನೋಡಿದ್ರೆ ಪಕ್ಕದಲ್ಲಿ ಮಿಲ್ಕ್ ಇಟ್ಕೊಂಡು ಕುಡೀರಿ ಅಂತೀದ್ದಾರೆ. ಅಷ್ಟು ಸ್ಪೈಸಿ ಇರುತ್ತೆ, ನಿಮ್ಮ ಟೇಸ್ಟ್ ಬಡ್ಸ್ ಹೋಗುತ್ತೆ ಅಂತ. ಬಟ್ ಏನು ಸ್ಪೈಸಿ ಇಲ್ಲ ಗೈಸ್, ಸೀರಿಯಸ್ ಆಗಿ ಹೇಳ್ತೀನಿ. ಆಮೇಲೆ ಟೇಸ್ಟು ಅಷ್ಟೇ
ಹೇಳಿದ್ದೆ ಅವಾಗಲೇ ಸ್ಪ್ರಿಂಗ್ ಆನಿಯನ್ಸ್ ಮತ್ತು ಸ್ವೀಟ್ ಕಾರ್ನ್ದು ಡಾಮಿನೇಷನ್ ಇದೆ ಅಂತ. ಸೊ ನಂಗೆ ಇಷ್ಟ ಆಗಿಲ್ಲ ಅದು. ಇದು ರೇಟಿಂಗ್ಸ್ ಕೊಡಬೇಕು ಅಂತಂದರೆ 8 ಕೊಡ್ತೀನಿ. ಬಟ್ ಇಟ್ಸ್ ಫೈನ್, 7.5 8 ಇರಲಿ, 8 ಕೊಡ್ತೀನಿ. ಲಾಸ್ಟ್ ಅಂಡ್ ದ ವರ್ಸ್ಟ್ ಥಿಂಗ್ ಆ್ಯಸ್ ಫಾರ್ ಮೀ, ನಂಗೆ ಇಷ್ಟ ಆಗಿಲ್ಲ ಮೋಮೋಸ್ ಇದು ಡಿಮ್ಸಮ್ಸ್ನ. ಯಾಕೆಂದರೆ ನಾನು ಮೊದಲೇ ಹೇಳಿದ್ದೆ ನಿಮ್ಗೆ ಇಷ್ಟ ಆಗ್ಬೋದು, ಆಸ್ಪೆರಾಗಸ್ ಅಲರ್ಜಿಕ್ ನಾನು. ಸೊ ಇದಕ್ಕೆ ರೇಟಿಂಗ್ ಕೊಡೋದಾದ್ರೆ ನಾನು 6 ಕೊಡ್ತೀನಿ. ನಂಗೆ ಅಷ್ಟು ಇಷ್ಟ ಆಗಿಲ್ಲ. ಬಟ್ ಮೈನ್ವೆಂಚಿನ ತುಂಬ ಒಳ್ಳೆಯ ರೆಸ್ಟೋರೆಂಟ್, ಅದ್ರ ಬಗ್ಗೆ ಏನೂ ಅಂತಿಲ್ಲ. ಇದು ಪ್ರಮೋಷನ್ ವಿಡಿಯೋನೂ ಅಲ್ಲ. ಸೊ ಈ ಫುಡ್ ರಿವ್ಯೂ ಇಷ್ಟೇ. ಇದಕ್ಕೆ 9, ಇದಕ್ಕೆ 8 8.5, ಇದಕ್ಕೆ 6 ಹಾಕೋಕ್ಕೆ ಆಸ್ಪೆರಾಗಸ್ ಇದಕ್ಕೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೋತೀನಿ. ಈ ವಿಡಿಯೋ ಇಲ್ಲೇ ಎಂಡ್ ಆಗುತ್ತೆ. ಇದು ಫುಲ್ ಖಾಲಿ ಮಾಡಬೇಕು ಆಮೇಲೆ. ಸೊ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಈ ಥರ ಸಪೋರ್ಟ್ ಮಾಡ್ತೀರಿ. ತುಂಬ ಬೇರೆ ಬೇರೆ ಥರ ಕಂಟೆಂಟ್ ಎಲ್ಲ ಮಾಡ್ತಾಯಿದ್ದೀನಿ. ನೀವು ನೋಡ್ಬೋದು, ಬ್ಯಾಡ್ಮಿಂಟನ್ ಇದೆ, ಫುಡ್ ರಿವ್ಯೂ ಇದೆ, ಫನ್ನಿ ಇದೆ, ಕಾಲೇಜ್ ಇದೆ, ಡೇ ಇನ್ ದ ಲೈಫ್ ಇದೆ, ಮೆಡಿಕಲ್ದು ಬ್ಲಾಗ್ಸ್ ಎಲ್ಲ ಇದೆ. ಸೊ ಎಲ್ಲ ಥರ ಬ್ಲಾಗ್ ಮಾಡ್ತಾಯಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಫ್ರೆಂಡ್ಸ್ ಏನಾರ ಅನ್ಸಬ್ಸ್ಕ್ರೈಬ್ ಮಾಡಿದ್ರೆ ಚುಚ್ಚಿಬಿಡ್ತೀನಿ. ಸೊ ಈ ವಿಡಿಯೋ ಏನಾಗುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಬಾಯ್ ಗೈಸ್.